ನವರಾತ್ರಿ ಹೇಳ್ತಕ್ಕಂಥದ್ದು ಪ್ರಾರಂಭವಾಗ್ತಾ ಇದೆ. ನೋಡಿ, ಒಂದು ಆಶ್ಚರ್ಯಕರವಾದಂತಹ ವಿಚಾರ ಅಂತ ಹೇಳಿದರೆ, ಪಿತೃಪಕ್ಷ ಶುರುವಿನ ಪೂರ್ವದಲ್ಲಿ ಏನೊಂದು ಪೂರ್ಣಿಮೆ ಹೇಳ್ತಕ್ಕಂಥದ್ದು ಬರ್ತದೆ. ಆವತ್ತು ಚಂದ್ರಗ್ರಹಣ ಇತ್ತು. ಈಗ ನವರಾತ್ರಿ ಹೇಳ್ತಕ್ಕಂಥದ್ದು ಪ್ರಾರಂಭವಾಗ್ತಾ ಇದೆ. ಯಾವಾಗ? 3ನೇ ತಾರೀಕು ಅಕ್ಟೋಬರ್ನಂದು. ಅದಕ್ಕಿಂತ ಪೂರ್ವದಲ್ಲಿ 2ನೇ ತಾರೀಕಿನಂದು ಸೂರ್ಯಗ್ರಹಣ ಹೇಳ್ತಕ್ಕಂಥದ್ದು ಸಂಭವಿಸ್ತಾ ಇರ್ತಕ್ಕಂಥದ್ದು. ಕಾಕತಾಳೀಯ ಸಂಬಂಧ ಎಂಬಂತಹ ರೀತಿಯಲ್ಲೇ ಪಿತೃಪಕ್ಷದಲ್ಲಿ ಬುಡದಲ್ಲೂ ಕೂಡ ಗ್ರಹಣ ಇತ್ತು, ತುದಿಯಲ್ಲೂ ಕೂಡ ಗ್ರಹಣ ಇದೆ. ಇದು ಒಂದು ಅಚ್ಚರಿಯಾದಂತಹ ಒಂದು ಬೆಳವಣಿಗೆಯೂ ಕೂಡ ಅಂತ ಹೇಳುವುದಾಗಿ ಇರ್ತಕ್ಕಂಥದ್ದು. ಹಾಗಾದರೆ ಗ್ರಹಣ ಹೇಳ್ತಕ್ಕಂಥದ್ದು, ಸೂರ್ಯಗ್ರಹಣ ಹೇಳ್ತಕ್ಕಂಥದ್ದು ಬುಧವಾರದ ದಿವಸದಂದು ಬರ್ತಕ್ಕಂಥದ್ದು. ಇದು ಹಾಗಾದರೆ ಎಷ್ಟು ಗಂಟೆಗೆ ಹಿಡಿಯುತ್ತೆ ಅಂತ ನೋಡಿದವಾಗ, ನಮ್ಮ ಭಾರತದ ಕಾಲಮಾನದ ಪ್ರಕಾರದಲ್ಲಿ ರಾತ್ರಿ 9 ಗಂಟೆ 13 ಮಿನಿಟಿಗೆ ಹಿಡಿತಕ್ಕಂಥದ್ದು. ಮಧ್ಯಕಾಲ ಹೇಳ್ತಕ್ಕಂಥದ್ದು 10 ಗಂಟೆ 21 ನಿಮಿಷಕ್ಕೆ. ಮೋಕ್ಷ ಕಾಲ ಹೇಳ್ತಕ್ಕಂಥದ್ದು 12 ಗಂಟೆ 15 ಮಿನಿಟಿಗೆ. ಒಟ್ಟು ಪುಣ್ಯಕಾಲ ಹೇಳ್ತಕ್ಕಂಥದ್ದು ಅಂತ ಹೇಳಿದರೆ, ಗ್ರಹಣ ಹಿಡ್ಕೊಂಡು ಇರ್ತಕ್ಕಂಥ ಸಮಯ 3 ತಾಸು 22 ನಿಮಿಷಗಳು. ಆದರೆ ಒಂದು ಆಶ್ಚರ್ಯ ಅಂತ ಹೇಳಿದರೆ, ಇದು ನಮ್ಮ ಭಾರತಕ್ಕೆ ಸಂಬಂಧ ಇರುವುದಿಲ್ಲ ಮತ್ತು ಭಾರತದಲ್ಲಿ ಇದು ಗೋಚರಿಸಲ್ಪಡುವುದು ಇಲ್ಲ. ಇದು ಎಲ್ಲೆಲ್ಲಿ ಕಾಣುತ್ತೆ ಅಂತ ನೋಡಿದವಾಗ, ಉತ್ತರ ಅಮೇರಿಕಾ, ಅಟ್ಲಾಂಟಿಕ್ ಹಾಗೂ ಹಿಂದೂ ಮಹಾಸಾಗರದಲ್ಲಿ ಈ ಗ್ರಹಣ ಹೇಳ್ತಕ್ಕಂಥದ್ದು ಕಾಣಿಸ್ಕೊಳ್ತಕ್ಕಂಥದ್ದು. ಈ ಸೂರ್ಯಗ್ರಹಣದಿಂದಾಗಿ, ಅದರಲ್ಲೂ ಮುಖ್ಯವಾಗಿ ಉತ್ತರ ಅಮೇರಿಕಾ ಹಾಗೂ ಅಟ್ಲಾಂಟಿಕ್ ಹೇಳ್ತಕ್ಕಂಥದ್ರಲ್ಲಿ ಪ್ರದೇಶದಲ್ಲಿ ಸಮಸ್ಯೆ ಹೇಳ್ತಕ್ಕಂಥದ್ದು ಆಗ್ತಕ್ಕಂಥದ್ದು. ಪ್ರಕೃತಿಯ ವಿಕೋಪಗಳು ಉಂಟಾಗ್ತದೆ. ಆನಂತರದಲ್ಲಿ ಅಮೇರಿಕಾದಲ್ಲಿ ತುಂಬಾ ಸಮಸ್ಯೆ ಹೇಳ್ತಕ್ಕಂಥದ್ದು ಎದುರಾಗ್ತದೆ ಮತ್ತು ಅಮೇರಿಕವನ್ನು ಹೊರಗಿನದಾದಂತಹ ಕೆಲವಷ್ಟು ರಾಷ್ಟ್ರಗಳು, ನಾವೆಲ್ಲ ಅಮೇರಿಕ ಅಂದರೆ ದೊಡ್ಡಣ್ಣ ಅಂತ ಕರಿತೇವೆ, ಆದರೆ ಕೆಲವಷ್ಟು ರಾಷ್ಟ್ರಗಳು ಶತ್ರು ಬಾಂಧವ್ಯದಿಂದನೇ ನೋಡ್ತಕ್ಕಂಥದ್ದು. ಹಾಗಾಗಿ ಅಮೇರಿಕಕ್ಕೆ ಆಪತ್ತು ಹೇಳ್ತಕ್ಕಂಥದ್ದು ಸಂಭವಿಸುತ್ತೆ. ಮತ್ತು ಅಷ್ಟೇ ಅಲ್ಲದೆ ಅಮೇರಿಕದಲ್ಲಿ ವಾಸವಾಗಿರ್ತಕ್ಕಂತಹ ವ್ಯಕ್ತಿಗಳು ಈ ಒಂದು ಗ್ರಹಣದ ಕಾಲದಲ್ಲಿ ಏನೆಲ್ಲ ಒಂದು ಪುಣ್ಯವನ್ನು ಸಂಪಾದನೆಯನ್ನು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಕೈಲಾದ ಮಟ್ಟಿಗಿದೆ ದಾನ ಧರ್ಮಾದಿಗಳನ್ನು ಮಾಡಿಕೊಂಡ್ರೆ ಒಳಿತಾಗತ್ತೆ.